ಬೇಕಾದುದು ಅಪಾರ. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದ್ದಾಗಿರುತ್ತದೆ. ಅಂತೆಯೇ ಋತುಮಾನಗಳು ಕೂಡ. ಅವು ಬದಲಾದಂತೆ ಹವಾಮಾನವು ಏರುಪೇರು ಆಗುತ್ತಿರುತ್ತದೆ. ಒಮ್ಮೆ ಪ್ರಖರವಾದ ಬಿಸಿಲು, ಮತ್ತೊಮ್ಮೆ ಗುಡುಗುಡು ನಡುಗುವ ಚಳಿ, ಮಳೆ, ಗಾಳಿ. ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ. ಇವುಗಳಲ್ಲಿ ನಮಗಿಷ್ಟವಾದ ಕಾಲವೆಂದರೆ ಬೇಸಿಗೆಗಾಲ. ಏಕೆಂದರೆ ಬೇಸಿಗೆ ರಜೆಯನ್ನು ನಾವು ಸಂತೋಷದಿಂದ ಆಟವಾಡಿ ಕಳೆಯುತ್ತೇವೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವ BR ಲಕ್ಷ್ಮಣರಾವ್ರವರ ಬೇಸಿಗೆ ರಜೆ ಪದ್ಯವನ್ನು ನಿಮ್ಮ ಮುಂದೆ ಹಾಡಲಿದ್ದೇವೆ. ಅಂತೆಯೇ ಋತುಗಳಿಗೆ ಸಂಬಂಧಿಸಿದಂತೆ ನೃತ್ಯ ಮಾಡಲು ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಶ್ರೀ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಗೆಜ್ಜೆನಾದ, ಪದ್ಯದ ಮರ ಹೀಗೆ ಅನೇಕ ಕವನ ಸಂಕಲನಗಳನ್ನು ಕಲೆ ಹಾಕಿದೆವು. ಈ ಹುಡುಕಾಟದಲ್ಲಿ ನಮಗೆ ಸಿಕ್ಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಡೋಜ ವರಕವಿ ದ.ರಾ. ಬೇಂದ್ರೆ ಅವರ ಶ್ರಾವಣ ಬಂತು. ಈ ಹಾಡಿಗೆ ನೃತ್ಯ ಮಾಡಲಿದ್ದೇವೆ. ನಮಗೆಲ್ಲ ತಿಳಿದ ಹಾಗೆ ಬೇಸಿಗೆಯ ಬಿಸಿಲು ಮೆಲ್ಲನೆ ಏರುತ್ತಿದೆ. ಬೇಸಿಗೆಯ ಕಡು ಬಿಸಿಲಿಗೆ ಕಾದ ಭೂಮಿಯನ್ನು ತಂಪಾಗಿಸಲು ಶ್ರಾವಣದ ಮಳೆ ಬರಲೇಬೇಕು. ಬಿಸಿಲಿದ್ದರೇನೆ ಮಳೆಗೆ ಬೆಲೆ. ಬಿಸಿಲಿನ ಸಿದ್ಧತೆಯ ನಂತರವೇ ಮಳೆಗೆ ಸಂಭ್ರಮ. ಈ ಎರಡೂ ಋತುಗಳ ಸುಂದರ ನಂಟನ್ನು ಹಾಡು ಹಾಗೂ ನೃತ್ಯದ ಮೂಲಕ ನಿಮ್ಮ ಮುಂದೆ ತರುತ್ತಿದ್ದೇವೆ. ನೋಡಿ, ಆನಂದಿಸಿ. ರಜಾ ಇದ್ದರು ಬಿಸಿಲಿನ ಸಜಾ. ಬಂದಿದೆ ಬೇಸಿಗೆ ರಜಾ, ರಜಾ ಇದ್ದರು ಬಿಸಿಲಿನ ಸಜಾ. ಬನ್ನಿ ಆಡೋಣ, ಸೂರ್ಯನ ಮಹಿಮೆ ಹಾಡೋಣ. 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 ಸೂರ್ಯನ ಮಹಿಮೆ ಹಾಡೋಣ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ. ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ನೀಡುವನು ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಬೆಳಕ ನೀಡುವನು ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಬನ್ನಿ ಆಡೋಣ, ಸೂರ್ಯನ ಮಹಿಮೆ ಹಾಡೋಣ. 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 ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ. ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ. ಕಂಗ
ಸೂರ್ಯನ ಮಹಿಮೆ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆ ಹಾಡೋಣ. ಮಕ್ಕಳು ರೆಡಿನಾ? ಒಂದು ಶುರು. ಶ್ರಾವಣ 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 ಬಂತು ನಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ, ಹೊಯ್ಯೋ ಹೊಯ್ಯೋ ಹೊಯ್ 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 ಹೊಯ್ಯೋ ಹೊಯ್ಯೋ. ಹೈ, ಹೈ, ಹೈ. ಶ್ರಾವಣ ಬಂತು ಘಟ್ಟಕ್ಕ, ರಾಜ್ಯ ಪಟ್ಟಕ್ಕ, ಬಾನ ಮಟ್ಟಕ್ಕ. ಬಂತು ಶ್ರಾವಣ, ಬಂತು ಶ್ರಾವಣ, ಶ್ರಾವಣ ಬಂತು ಘಟ್ಟಕ್ಕ, ರಾಜ ಪಟ್ಟಕ್ಕ, ಬಾನ ಮಟ್ಟಕ್ಕ. ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ. ಬೆಟ್ಟ ತೊಟ್ಟಾವ ಕುಸುನಿಯ ಅಂಗಿ, ಹಸಿರು ನೋಡ ತಂಗಿ, ಹೊರಟಾವಲ್ಲ ಜಂಗಿ. ಬೆಟ್ಟ ತೊಟ್ಟಾವ ಕುತನಿಯ ಅಂಗಿ, ಹಸಿರ ನೋಡ ತಂಗಿ, ಹೊರಟಾವಲ್ಲೋ ಜಂಗಿ. ಜಾತ್ರೆಗೇನ ನೆರೆದ ಇಲ್ಲೇ ತಾನ, ಜಾತ್ರೆಗೆ ನೆರೆದದ ಅಲ್ಲದಾನ. ಶ್ರಾವಣ ಬಂತು ನಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ, ಹುಯ್ಯೋ ಹುಯ್ಯೋ ಹೈ, ಹೈ, ಹೈ. ಹುಯ್ಯೋ ಹುಯ್ಯೋ. ಹೈ, ಹೈ, ಹೈ. ಬನ ನೋಡು ಈಗ ಹ್ಯಾಂಗ ಮದುವೆ ಮಗನ್ ಹಾಂಗೆ ತೆಲಿಗೆ ಬಾಸಿಂಗ. ಬನ ಬನ ನೋಡು ಈಗ ಹಾಂಗ ಮದುವೆ ಮಗನ್ ಹಾಂಗ ತಲೆಗೆ ಪಾಸಿಂಗ.
ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಅವಂತು ಶ್ರಾವಣ 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 ಅವಂತು ಶ್ರಾವಣ. ಮಾಡಿದ ನಮ್ಮ ಈ 7ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. ಅಯ್ಯೋ ಕ್ಷಮಿಸಿ, ಇವರು ಆಗಲೇ 7ನೇ ತರಗತಿಗೆ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಇವರು ಇನ್ನೂ 6ನೇ ತರಗತಿ ಮಕ್ಕಳು. ಅದ್ಭುತವಾಗಿ ಮಾಡಿದ್ರಲ್ವಾ? ಇವರಿಗೆ ಉಡುಗೊರೆಗಳನ್ನು ನೀಡಬೇಕು ಅಂತ ನಮ್ಮ ಟ್ರಸ್ಟಿಗಳಾದ ಬರ್ಟಿ ಒಲಿವೆರ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ನೀಡಿದವರು ನಮ್ಮ ಪೋಷಕರಾದ ಪಾಣಿನಿ ದೆರಾಜೆ ಅವರು. ಸತತವಾಗಿ ಈಗ ಒಂದು ವಾರದಿಂದ ನಮ್ಮ ಮಕ್ಕಳಿಗೆ ಅಭ್ಯಾಸಕ್ಕಾಗಿ ಅವರು ಸಮಯವನ್ನು ಮೀಸಲಿಟ್ಟಿದ್ದಾರೆ. ಅದೂ ಅಲ್ಲದೆ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಳೆದ 6 ತಿಂಗಳಿಂದ ಪ್ರತಿ ಬುಧವಾರ ಬಂದು ಹಾಕವಾಗಿ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಾಜು ಅಣ್ಣನೂ ಹಾಡೋದ್ರಂತೆ, ಮರ್ತುಬಿಟ್ಟಿದ್ದೆ. ಧನ್ಯವಾದಗಳು ಕಾಜು ಅಣ್ಣ. ನಿಂತ್ಕೊಂಡು ಸುಷ್ಮಾ ಅವರು ಮಕ್ಕಳ ಬಗ್ಗೆ ಕೆಲವು ಮಾತುಗಳನ್ನ ಹಂಚ್ಕೊಳ್ತಾರೆ. ಕಳೆದ 2 ವರ್ಷಗಳಿಂದ ಈ ಮಕ್ಕಳಿಗೆ ನಾನು ಕೇವಲ ಶಿಕ್ಷಕಿಯಾಗಿ ಉಳಿದಿಲ್ಲ, ಆದರೆ ಪೋಷಕಿಯಾಗಿ ಬೆಳೆದಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನನ್ನ ಈ ಮಕ್ಕಳ ನಡುವೆ ತಾಯಿ ಮಕ್ಕಳ ಬಾಂಧವ್ಯ ಉಂಟಾಗಿದೆ. ಇಷ್ಟು ಅವಧಿಯಲ್ಲಿ ಮಕ್ಕಳಲ್ಲಿ ನಾನು ಕಂಡ ಬೆಳವಣಿಗೆಗಳು, ಬದಲಾವಣೆಗಳು ಅಪಾರ. ಮಾತನಾಡೋಕ್ಕೆ ಹಿಂಜರಿತಿದ್ದ ಕೆಲವು ಮಕ್ಕಳು ಈಗ ಧೈರ್ಯವಾಗಿ ತಮ್ಮ ಅಭಿಪ್ರಾಯನ ಹಂಚ್ಕೊಳ್ತಿದ್ದಾರೆ. ಕೆಲವು ಮಕ್ಕಳು ತಾಳ್ಮೆಯಿಂದ ಇರಲು ಕಲ್ತ್ರೆ, ಇನ್ನೂ ಕೆಲವು ಮಕ್ಕಳು ತಮ್ಮ ಜವಾಬ್ದಾರಿನ ಅರ್ಥಕೊಂಡಿದ್ದಾರೆ. ತಪ್ಪುಗಳಿಗೆ ಭಯ ಪಡದೆ ಅದನ್ನು ಒಂದು ಕಲಿಕೆಯ ಭಾಗವಾಗಿ ಸ್ವೀಕರಿಸೋ ಇವರ ದೊಡ್ಡ ಗುಣನ ನಾವೆಲ್ಲರೂ ಮೆಚ್ಕೊಳ್ಳೇಬೇಕು. ಸ್ವಲ್ಪ ತುಂಟತನ ಇರೋ ನನ್ನ ಮಕ್ಕಳು ಎಷ್ಟು ಪ್ರಬುದ್ಧರೋ ಅಷ್ಟೇ ಮುಗ್ಧರು, ನಿಯಮ ಪಾಲಕರು. ಆರಂಭದಲ್ಲಿದ್ದ ಜವಾಬ್ದಾರಿಯ ಪಟ್ಟಿ ಇಂದು ಅವರ ಶಿಸ್ತಿನ ಅಭ್ಯಾಸವಾಗಿ ಬದಲಾಗಿದೆ. ತುಂಬ ಉತ್ಸಾಹಿಗಳು. ದಿನದ ಮೊದಲನೇ ಅವಧಿಯಲ್ಲಿದ್ದ ಉತ್ಸಾಹ ಕೊನೆಯ ಅವಧಿವರೆಗೂ ಅದೇ ರೀತಿ ಇರುತ್ತೆ. ಇವರ ಸಾಮಾನ್ಯ ಜ್ಞಾನ ಮತ್ತು ಓದು ಬರಹದ ಸಿದ್ಧತೆ ಎಷ್ಟಿದೆ ಅಂದರೆ, ನಾವು ಶಿಕ್ಷಕರು ಇವರ ತರಗತಿಗೆ ಹೋಗೋ ಮುಂಚೆ ಹೆಚ್ಚಿನ ತಯಾರಿ ನಡೆಸಿ ಹೋಗಬೇಕು. ವಿಷಯದ ಆಳಕ್ಕಿಳಿದು ಪ್ರಶ್ನೆಗಳನ್ನ ಕೇಳ್ತಾ, ಪರಸ್ಪರ ಚರ್ಚಿಸುತ್ತಾ, ಸಹಕರಿಸುತ್ತಾ ಉತ್ತರನ ಕಂಡುಕೊಳ್ಳೋ ಇವರ ಜಿಜ್ಞಾಸೆ ಅದ್ಭುತ. ಪ್ರತಿಯೊಬ್ಬರದು ವಿಶಿಷ್ಟವಾದ ವ್ಯಕ್ತಿತ್ವವಾದರೂ ತರಗತಿಯ ನಿರ್ಧಾರಕ್ಕೆ ಬಂದಾಗ ಮಾತ್ರ ಒಗ್ಗಟ್ಟಾಗಿ ನಿಲ್ತಾರೆ. ಇವರ ಈ ಸಾಂಘಿಕ ಶಿಸ್ತು ನಮಗೆಲ್ಲ ಮಾದರಿ. ಲಯ ಮತ್ತು ತಾಳದ ಜ್ಞಾನ, ಸಾಹಿತ್ಯದ ಆಸಕ್ತಿ ಮತ್ತು ಅನ್ವೇಷಣೆ ಹೆಚ್ಚಾಗಿದೆ. ಪರಿಸರ ಪ್ರೇಮಿಗಳು ಮತ್ತು ಸೃಜನಶೀಲರಾದ ಇವರಿಗೆ ಪರಿಸರ ನಡಿಗೆ ಮತ್ತು ಕ್ರೋಶೆಯ ತರಗತಿಗಳು ಬಹಳ ಇಷ್ಟ. ಆದರೆ ಎಂದಿನಂತೆ ಆಟ ಅಚ್ಚುಮೆಚ್ಚು. ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಸತತ 2 ವರ್ಷಗಳ ಕಾಲ ನನಗೆ ಸಹಕರಿಸಿದ ಪೋಷಕರಿಗೆ ನನ್ನ ವಿಶೇಷ ಧನ್ಯವಾದಗಳು. ನಿಮ್ಮೆಲ್ಲರ ಬೆಂಬಲದಿಂದಲೇ ಈ ಮಕ್ಕಳ ಈ ಬದಲಾವಣೆ, ಬೆಳವಣಿಗೆ ಅರ್ಥಪೂರ್ಣವಾಗಿದೆ. ಮತ್ತು ಧನ್ಯವಾದಗಳು ಬರ್ಟಿ ಸರ್.